ಮತ್ತೊಂದು ಪ್ರಮುಖವಾದಂತಹ ವಿಚಾರ, ಈಗ ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಎಲ್ಲಾ ಶಾಸಕರು ಕೂಡ ಬರ್ತಾರೆ ಅಂತ ಈಗ ಬಿಜೆಪಿಯವರ ಆಪರೇಷನ್ ಕಮಲ ವರ್ಕೌಟ್ ಆಗಲ್ಲ ಅಂತ ಡಿಸಿಎಂ ಅವರು ಭರವಸೆಯಿಂದ ಹೇಳಿರುವಂತಹ ವಿಚಾರ. ಸರ್ಕಾರ ಬೀಳುತ್ತೆ ಅನ್ನೋದೆಲ್ಲ ಕೇವಲ ಊಹಾಪೋಹ ಅಂತ ಭರವಸೆಯಿಂದ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್. ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ, ಇವತ್ತಿನ ಸಭೆಗೆ ಎಲ್ಲಾ ಶಾಸಕರು ಕೂಡ ಹಾಜರಾಗ್ತಾರೆ, ಆ ಒಂದು ಭರವಸೆ ನಮಗಿದೆ. ಈಗ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಿಎಲ್ಪಿ ಮೀಟಿಂಗ್ ನಲ್ಲಿ ಒಂದು ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಆತಂಕ ಬೇಡ, ಎಲ್ಲಾ ಶಾಸಕರು ಕೂಡ ಇವತ್ತು ಪ್ರೆಸೆಂಟ್ ಆಗಿರ್ತಾರೆ. ಅದೇ ರೀತಿಯಾಗಿ ಬಿಜೆಪಿಯ ಪ್ರಯತ್ನಗಳು ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಇದು ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರ ಹೇಳಿಕೆ, ಆ ಮೂಲಕ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಆ ಕಾನ್ಫಿಡೆನ್ಸ್ ಇವತ್ತು ಮಧ್ಯಾಹ್ನ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಆ ಕಾನ್ಫಿಡೆನ್ಸ್ಗೆ ತಕ್ಕನಾಗಿ ಅಲ್ಲಿ ತಮ್ಮ ಶಾಸಕರು ಸಾಥ್ ಕೊಡ್ತಾರೆ ಅಂತ. ಜೊತೆಗೆ ಇವತ್ತಿನ ಮೀಟಿಂಗ್ ನಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ಒಂದಷ್ಟು ಚರ್ಚೆ, ಬೇರೆ ರಾಜಕೀಯ ವಿದ್ಯಮಾನಗಳು, ಕ್ಷೇತ್ರಗಳ ಅಭಿವೃದ್ಧಿ ವಿಚಾರ ಇರಬಹುದು, ಎಲ್ಲವನ್ನೂ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ. ಸೊ ಇವತ್ತು ಎಲ್ಲಾ ಶಾಸಕರು ಕೂಡ ತಪ್ಪದೆ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಅವರ ಮಾತನ್ನ ಉಳಿಸ್ಕೊಳ್ತಾರ ಅಥವಾ ಪರಮೇಶ್ವರ್ ಅವ್ರಿಗೆ ಏನಾದ್ರೂ ಶಾಕ್ ಆದಿದೆಯಾ ಅವತ್ತು ಸಿಎಲ್ಪಿ ಮೀಟಿಂಗು ಮುಂಚೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರ ಹೇಳಿಕೆ, ಎಲ್ಲಾ ಶಾಸಕರು ಕೂಡ ಕಾಂಗ್ರೆಸ್ನ ಶಾಸಕರು ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಹಾಜರಾಗ್ತಾರೆ, ಆ ಭರವಸೆ ನಮಗಿದೆ ಅಂತ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸಿಎಲ್ಪಿ ನಾಯಕರು ಇವತ್ತು ಸಭೆಯನ್ನು ಕರೆದಿದ್ದಾರೆ, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಇದರಲ್ಲಿ ಇನ್ನೂ ಅಜೆಂಡಾ ನಾವು ತೀರ್ಮಾನ ಮಾಡಿಕೊಂಡಿಲ್ಲ, 2-3 ವಿಚಾರಗಳು ಚರ್ಚೆ ಮಾಡ್ತೀವಿ. ಒಂದು, ಏನು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಅವರವರ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ, ಮತ್ತು ಅದರ ಜೊತೆಗೆ ಸ್ವಾಭಾವಿಕವಾಗಿ ಈಗಿನ ರಾಜಕೀಯದ ಬೆಳವಣಿಗೆ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೇವೆ. ಎಲ್ಲರೂ ಬರ್ತಾರೆ, ಅವರೆಲ್ಲ ನಮ್ಮ ಶಾಸಕರೆಲ್ಲರೂ ಕೂಡ ಬರ್ತಾರೆ. ಅಲ್ಲ, ಸಭೆಗೆ ಬರ್ತಾರೆ, ಎಲ್ಲ ನಮಗೆಲ್ಲ ಮಾತನಾಡಿದ್ದಾರೆ, ಎಲ್ಲ ಶಾಸಕರು ಮಾತಾಡಿದ್ದಾರೆ, ಅವರೆಲ್ಲ ಬರ್ತಾರೆ, ಸಭೆಗೆ ಬರ್ತಾರೆ. ಬಂದ ನಂತರ ನಾವು ಏನು ಚರ್ಚೆ ಮಾಡ್ತೀವಿ ಅದು ಅಲ್ಲಿ ಚರ್ಚೆ ಆಗ್ತದೆ, ಹೀಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಪಾಪ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿಲ್ಲ. ಅವರಿಗೆ ಅವ್ರ ಪಕ್ಷದ ಶಾಸಕರನ್ನ ಅವ್ರು ನೋಡ್ಕೊಳ್ಳಿ, ಈಗ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅಲ್ಲಿ, ಅವ್ರನ್ನ ನೋಡ್ಕೊಳ್ಳಿ. ಅವರು ನಮ್ಮ ಪಕ್ಷದ ಶಾಸಕರ ಬಗ್ಗೆ ಚಿಂತೆ ಮಾಡೋದು ಬೇಡ. ಅವರು ಜೊತೆಗೆ ನಮ್ಮ ಪಕ್ಷದ ಶಾಸಕರನ್ನ ಅವರು ಸೆಳೆಯೋದಕ್ಕೆ ಏನು ಪ್ರಯತ್ನ ಮಾಡಿದ್ರು, ಇನ್ನೂ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗೋದಿಲ್ಲ ಅಂತ ನಾವು ಪದೇ ಪದೇ ಹೇಳ್ತಾನೆ ಇದ್ವಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಪಾಪ ಭಾಳ ಆಸೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ತಪ್ಪು ಅಂತ ಕೂಡ ನಾನು ಹೇಳೋದಿಲ್ಲ. ಆದರೆ ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಈ ಕೀಳು ಮಟ್ಟಕ್ಕೆ ಇಳಿಯೋದು ಅಗತ್ಯ ಇಲ್ಲ ಅಂತ ಹೇಳಿ ನನಗನ್ಸುತ್ತೆ. ಅದು ನೋಡೋಣ, ಗೈರು ಹಾಕ್ತಾರೆ ಅಂತ ನಾವೇನು ಊಹೆ ಮಾಡಿಲ್ಲ. ಎಲ್ಲರೂ ಬರಬೇಕು ಅಂತ ಹೇಳಿದ್ದೇವೆ, ಬರ್ತೀವಿ ಅಂತ ಹೇಳಿದ್ದಾರೆ, ಖಂಡಿತವಾಗಿ ಬರ್ತಾರೆ. ಇದೀಗ ನಮ್ಮನ್ನ ರಮೇಶ್ ಹಿರೇಜಂಬರು ಕೂಡ ಜಾಯ್ನ್ ಆಗಿದ್ದಾರೆ ಯಡಿಯೂರಪ್ಪ ನಿವಾಸದಿಂದ. ರಮೇಶ್, ಸದ್ಯಕ್ಕೆ ಈಗ ಪರಮೇಶ್ವರ್ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ, ಎಲ್ಲರೂ ಕೂಡ ಬಂದೇ ಬರ್ತಾರೆ ಅಂತ. ಆದ್ರೆ ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ ಗಳನ್ನ ಕೇಳಿದ್ರೇನೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಸೀಕ್ರೆಟ್ ಆಗಿ ಇನ್ನೂ ಕೂಡ ನಡೀತಿದ್ಯಾ ಅನ್ನೋದು ಯಡಿಯೂರಪ್ಪನವರು, ಸಿಟಿ ರವಿ ಇಬ್ಬರ ಹೇಳಿಕೆಗಳು ಕೂಡ. ಖಂಡಿತವಾಗ್ಲೂ ಅವಿನಾಶ್, ಯಾಕಂದ್ರೆ ಇವತ್ತು ಯಡಿಯೂರಪ್ಪನವರು ಒಂದು ಮಾತು ಹೇಳಿರುವಂತದ್ದು, ನಾಳೆ ನಮ್ಮ ಶಾಸಕರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ 19ನೇ ತಾರೀಕುವರೆಗೂ ಕೂಡ ಗಡುವನ್ನ ಇಟ್ಕೊಂಡಿತ್ತು. ಅದೇ ಪ್ರಕಾರವಾಗಿ ಇವತ್ತು ಯಡಿಯೂರಪ್ಪನವರ ಹೇಳಿಕೆ ಒಂದು ರೀತಿ ಮತ್ತಷ್ಟು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇರುವಂತದ್ದು. ಸೊ ನಾಳೆ ಅವರು ನಿಶ್ಚಿತವಾಗಿ ಬೆಂಗಳೂರಿಗೆ ಬರ್ತಾರೆ. ಆದ್ರೆ ಅವರು ಹೇಳ್ತಾ ಇನ್ನೊಂದು ಮಾತನ್ನು ಹೇಳಿರುವಂತದ್ದು, ಕಾಂಗ್ರೆಸ್ನ ಸಿಎಲ್ಪಿ ಸಭೆಗೂ ನಮಗೂ ಸಂಬಂಧ ಇಲ್ಲ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು 20 ಸ್ಥಾನಗಳನ್ನು ಗೆಲ್ಲುವಂತದ್ದು ನಮ್ಮ ಗುರಿ, ಆ ಕಾರಣಕ್ಕಾಗಿ ನಮ್ಮ ಎಲ್ಲ ಶಾಸಕರನ್ನು ಕೂಡ ಒಟ್ಟಾಗಿ ಇಟ್ಕೊಂಡಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಅದ್ರ ಜೊತೆನಲ್ಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಇರತಕ್ಕಂಥ ಗೊಂದಲಗಳಿಗೆ ನಮ್ಮನ್ನ ಬೆರಳು ಮಾಡಿ ತೋರಿಸುವಂತದ್ದು ಸರಿಯಲ್ಲ. ಸೊ ಅಲ್ಲಿರ್ತಕ್ಕಂಥ ಗೊಂದಲಗಳಿಗೆ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅವರ ಶಾಸಕರನ್ನ ಅವರು ಹದ್ಬಸ್ ನಲ್ಲಿ ಇಟ್ಕೊಳ್ಳಿ ಅನ್ನುವಂತ ಮಾತನ್ನ ಯಡಿಯೂರಪ್ಪನವರು ಇವತ್ತು ಹೇಳಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂಥ ಏನು ಸುಮಾರು 4 ಜನ ಶಾಸಕರು ಇವತ್ತು ಗೈರು ಹಾಜರಾಗ್ತಾರೆ ಅನ್ನುವಂತ ಮಾತುಗಳು ಏನು ಕೇಳಿ ಬರ್ತಾ ಇತ್ತು, ಅದು ಕೂಡ ದಿನೇ ದಿನೇ ಬದಲಾವಣೆ ಆಗ್ತಾ ಇರುವಂತದ್ದು ಒಂದ್ ಕಡೆ. ಆದರೆ ಸೊ ಇಲ್ಲಿ ಇವತ್ತು ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು ಕಾಂಗ್ರೆಸ್ಗೆ. ಆದ್ರೆ
ಬಿಜೆಪಿ ನಾಯಕರು ಹೇಳುವಂತ ಪ್ರಕಾರ ಇವರು ನಿಶ್ಚಲವಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಬಿಜೆಪಿ ನಾಯಕರಲ್ಲಿ ಯಾವುದೇ ರೀತಿಯ ನಮ್ಮ ಏನು ಪ್ಲಾನ್ ಫೇಲ್ಯೂರ್ ಆಯ್ತು ಅನ್ನುವಂತ ಏನು ಸುಳಿವು ಇಲ್ಲೆಲ್ಲೂ ಕೂಡ ಸಿಗ್ತಾ ಇಲ್ಲ. ಒಂದ್ ಕಡೆ ಟಿ ರವಿ ಅವರು ನೇರವಾಗಿ ಹೇಳ್ತಾ ಇರುವಂತದ್ದು ಬಿಜೆಪಿ ನಾವು ತುಪ್ಪ ಸುರಿಯೋದಕ್ಕೆ ಇರೋದು, ಯಾಕೆಂದ್ರೆ 104 ಜನ ಶಾಸಕರನ್ನ ರಾಜ್ಯದ ಏನು ಜನತೆ ನಮ್ಮ ಆಯ್ಕೆ ಮಾಡಿರುವಂತದ್ದು ಅಧಿಕಾರ ನಡೆಸಬೇಕಾದಂತದ್ದು ನಾವು. ಸೊ ಆ ಕಾರಣಕ್ಕಾಗಿ ತುಪ್ಪ ಸುರಿಯುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ನಾಳೆ ಬರುವಂತ ಏನು ಬಿಜೆಪಿ ಶಾಸಕರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ನಾಳೆ ಏನೆಲ್ಲ ಹೈಡ್ರಾಮಾಗಳು ನಡೆಯುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಕೆಳಿಸ್ತಾ ಇದೆ ಅವಿನಾಶ್. ಅದೇ ರೀತಿಯಾಗಿ ಈಗ ಏನು ರೆಸಾರ್ಟ್ ನಿಂದಲೂ ಕೂಡ ಈಗ ಬಹಳಷ್ಟು ಜನ ಈಗ ಒಂದು ಆತಂಕದಲ್ಲಿ ಇರ್ತಾರೆ ಅಂತ, ಏನು ನಾವು ಇಲ್ಲಿಂದ ಹೊರಡ್ಬೇಕೇನು ಅಂತ. ಜೊತೆಗೆ ಬಿಜೆಪಿ ಒಳಗೂ ಕೂಡ ಏನ್ ಮೇಲ್ನೋಟಕ್ಕೆ ಅವ್ರೇನ್ ತೋರಿಸ್ಕೊಂಡಿರಲ್ಲ, ಅಷ್ಟು ದಿನ ಅವ್ರನ್ನ ಹಿಡಿದಿಟ್ಕೊಳ್ಳೋದು ಕೂಡ ಯಡಿಯೂರಪ್ಪನವರಿಗೆ ಒಂದು ಚಾಲೆಂಜ್ ಅಂತ ರೆಸಾರ್ಟ್ ನಲ್ಲಿ. ಯಾಕಂದ್ರೆ ಈಶ್ವರಪ್ಪನವ್ರು ಇದ್ದಾರೆ, ಅದಕ್ಕೆ ಜಗದೀಶ್ ಶೆಟ್ಟರ್, ಅವ್ರೊಳಗಡೆನೆ ಒಂದಷ್ಟು ಶೀತಲ ಸಮರ ಇರೋದು ಗೊತ್ತೇ ಇದೆ. ಖಂಡಿತವಾಗ್ಲೂ ಅವಿನಾಶ್, ಯಾಕೆಂದ್ರೆ ಬಿಜೆಪಿಯಲ್ಲಿ ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಈಗ ಎಂಟ್ರಿ ಆಗಿರುವ ಹಿನ್ನೆಲೆಯಲ್ಲಿ ಈ ಆಪರೇಷನ್ ಕಮಲ ಈ ಬಾರಿ ಹೇಗಾದ್ರೂ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿರುವಂತದ್ದು. ಆದ್ರೆ ಕೊನೆ ಗಳಿಗೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲೂ ಕೂಡ ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ. ಆದ್ರೆ ಆ ಗೊಂದಲಗಳು ಏನೇ ಇದ್ರೂ ಕೂಡ ನಾಳೆ ಎಲ್ಲ ಶಾಸಕರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಕೆಲಸ ನಡೆಯುತ್ತೆ. ಈಗಾಗಲೇ ಏನು ಆ ಗುರ್ಗಾಂವ್ ರೆಸಾರ್ಟ್ ನಿಂದ ಮತ್ತೊಂದು ರೆಸಾರ್ಟ್ಗೆ ಅರ್ಧ ಶಾಸಕರನ್ನ ಬದಲಾವಣೆ ಮಾಡಲಾಗಿದೆ, ಬೇರೆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆಯೋ ಅದು ಕೂಡ ಊಹಾಪೋಹ ಅನ್ನುವಂತ ಮಾತನ್ನ ಯಡಿಯೂರಪ್ಪನವರು ಹೇಳಿರುವಂತದ್ದು. ಇದೀಗ ಯಡಿಯೂರಪ್ಪನವರು ತುಮಕೂರಿಗೆ ತೆರಳಿದ್ದಾರೆ. ಸೊ ತುಮಕೂರಿನಲ್ಲಿ ಸಿದ್ಧಗಂಗಾ ಸ್ವಾಮಿಗಳ ಆರೋಗ್ಯವನ್ನು ವಿಚಾರಿಸುವ ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳಿರುವಂತದ್ದು. ಆದ್ರೆ ಇಲ್ಲಿ ಈಗಾಗಲೇ ಯಡಿಯೂರಪ್ಪನವರು ಇರ್ಬೋದು ಅಥವಾ ಟಿ ರವಿ ಇರ್ಬೋದು, ಶ್ರೀರಾಮುಲು, ಹೀಗೆ ಕೆಲವು ನಾಯಕರು ಮಾತ್ರ ರೆಸಾರ್ಟ್ ನಿಂದ ಹೊರಗಡೆ ಬಂದಿದ್ದಾರೆ ಅಂತ ಮಾತುಗಳು ಇರತಕ್ಕಂಥದ್ದು. ಆದ್ರೆ ಉಳಿದ ಎಲ್ಲ ನಾಯಕರು ಕೂಡ ನಾಳೆ ಬೆಂಗಳೂರಿಗೆ ಬರ್ತಾರೆ. ಈ ಬಿಜೆಪಿಯ ಶಾಸಕರು ಬೆಂಗಳೂರಿಗೆ ಬಂದ ನಂತರ ಏನೆಲ್ಲ ಹೈಡ್ರಾಮಾ ಆಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಕೆಳಿಸ್ತಾ ಇರುವಂತದ್ದು. ಇವತ್ತು ಕಾಂಗ್ರೆಸ್